ಹಾಯ್ ಫ್ರೆಂಡ್ಸ್, ಹೌ ಆರ್ ಯು? ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನೋಡಿರಿ, ಫಸ್ಟ್ ಬ್ಲಾಗ್ ಮಾಡ್ತಾಯಿದ್ದೀನಿ. ಬ್ಲಾಗ್ ಅಲ್ಲ, ಫಸ್ಟ್ ವೀಡಿಯೋ ಮಾಡ್ತಾಯಿದ್ದೀನಿ. ಕುಕ್ಕಿಂಗ್ ವೀಡಿಯೋ. ಸ್ವೀಟ್ ಮಾಡಿದ್ರಾಯ್ತು ಅಂತಂದ್ಬಿಟ್ಟು ಸ್ವೀಟ್ ಮಾಡಾಕತ್ತೀನಿ. ಇವತ್ತು ನೋಡಿರಿ ಎಷ್ಟು ಚೆನ್ನಾಗಿರೋ ಹಾಲಿನ ಕೋವಾ ಮಾಡೇನಿ. ಸಿಂಪಲ್ಲಾಗಿ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಯಾವ ರೀತಿ ಹಾಲಿನ ಪುಡಿಯಿಂದ ಅಂಗನವಾಡಿಯಲ್ಲಿ ಸಿಗುತ್ತಲ್ರಿ, ಅದರಲ್ಲಿ ಹಾಲು ಕೋವಾ ಮಾಡೋದು ಯಾವ ರೀತಿ ಅಂತ ಬರ್ರಿ ನೋಡ್ಕೊಂಬರೋಣ. ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತಿ. ತಿನ್ನೋಕ್ಕೂ ಅಷ್ಟೇ, ಬಾಯಲ್ಲಿಟ್ಟರೆ ಕರಗಬೇಕು, ಆ ಥರ ಎಷ್ಟು ಚೆನ್ನಾಗಿರ್ತೈತೆ ರೀ. ಬರ್ರಿ ಈಗ ಇದನ್ನು ಮಾಡ್ಕೊಂಬರೋದು ಹೆಂಗೆ ಅಂತಂದು ನೋಡ್ಕೊಂಬರೋಣ. ಫಸ್ಟಿಗೆ ಒಂದು ಬಾಳ್ಗೆ ತೊಗೊಂಡೇನ್ರಿ. ಅದರಲ್ಲಿ ಸ್ವಲ್ಪ ನೀರು ಹಾಕ್ಯಂತಾನ್ರಿ. 3 ಕಪ್ನಷ್ಟು ನೀರು ಹಾಕ್ಯರಿ. ಚಹಾ ಕೂಡ ನೀವು ಯಾವ್ದ್ರಲ್ಲಿ ಬೇಕಾದರೂ ಮೆಜರ್ಮೆಂಟ್ ಮಾಡ್ಕೊಬೋದು. ನಾನಿಲ್ಲಿ ಚಹಾ ಕೂಡ ಕಪ್ ಇರ್ತಾವಲ್ರಿ, ಅದರಲ್ಲೇ 3 ವಾಟೆ ಮೆಜರ್ಮೆಂಟ್ ಮಾಡ್ಕೊಂಡೇನ್ರಿ. ಇವು ಸ್ವಲ್ಪ ಕುದ್ಕೋಬೇಕ್ರಿ ನೀರು. ಇಲ್ಲಂತೂ ಸಿಕ್ಕಾಪಟ್ಟೆ ಮಳೆ ರೀ, ಇನ್ನೂ ಬಿಟ್ಟೇ ಇಲ್ಲ ಮಳೆ. ಅಲ್ಲಿ ನಾನು ಹಬ್ಬದವೆಲ್ಲ ಬ್ಲಾಗ್ ಹಾಕಬೇಕು ಅಂದ್ಕೊಂಡೆ, ಬಟ್ ಚಾನಲ್ನ ಹೊಸದಾಗಿ ಓಪನ್ ಮಾಡೋದ್ರಿಂದ ಸದ್ಯಕ್ಕೆ ಏನು ಹಾಕ್ತಿಲ್ಲ ರೀ. ಇವಾಗಿಂದ ಕಂಟಿನ್ಯೂ ವೀಡಿಯೋನ ಹಾಕೋಕೆ ಪ್ರಯತ್ನ ಪಡ್ತೇನೆ ರೀ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ನೋಡ್ರಿ, ಈಗ ನೀರು ಕುದಿ ಬಂದವು. ಈಗ ಹಾಲಿನ ಪುಡಿ ತೊಗೊಳ್ಳೋಣ. ನಾನಿಲ್ಲಿ ಯಾವ ವಾಟೆದಿಲ್ಲೇ ನೀರು 3 ಕಪ್ ತೊಗೊಂಡೇನಲ್ರಿ, ಆ ವಾಟೆದಿಲ್ಲೇ 4.25 ಕಪ್ನಷ್ಟು ಹಾಲಿನ ಪುಡಿ ತೊಗೊಂಡೇನ್ರಿ. ಇಲ್ಲಿ ಇದು ಯಾಕೋ ನಾನು ಈ ಬಾಳ್ಗೆ ತೊಗೋಬಾರ್ದೈತ್ರಿ, ಯಾಕಂದ್ರೆ ಬಟ್ ತಳ ದಪ್ಪಿರೋ ತೊಗೊಂಡ್ರೆ ಅದು ಸೀದು ಹೋಗಲ್ಲ, ಇಲ್ಲಾಂದ್ರೆ ಸೀದು ಹೋಗೋ ಚಾನ್ಸಸ್ ಇರ್ತದೆ ರೀ. ಅದಕ್ಕೆ ಇದನ್ನ ಬೇರೆದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ್ರಿ. ಇದು ಸ್ಟೀಲ್ ಅಲ್ರಿ, ಅದಕ್ಕೆ ಸ್ಟೀಲಿಂದು ಕೆಳಗೆಲ್ಲ ನಾವು ಎಷ್ಟು ಕೈ ಆಡಿದ್ರೂ ತಳ ಹಿಡೋ ಚಾನ್ಸಸ್ ಇರ್ತೈತಿ. ಹಾಗಾಗಿ ಇದನ್ನು ತೆಗೆದುಬಿಟ್ಟು ಬೇರೆ ಬಾಳ್ಗೆಗೆ ಟ್ರಾನ್ಸ್ಫರ್ ಮಾಡ್ಕೊಂಬರ್ತೀನಿ ರೀ ಇವಾಗ. ನೋಡ್ರಿ, ಈ ಥರ ದಪ್ಪಿರೋ ಬಳ್ಳಿಗೆ ಆದ್ರೆ ಏನಾಗಲ್ಲ ರೀ, ಸೀದೋಗೋ ಚಾನ್ಸಸ್ ಇರಲ್ಲ. ಬಟ್ ಸ್ಟೀಲ್ ಆದರೆ ಲಘು ಇದು ಆಗಿಬಿಡ್ತೈತಿ. ನೋಡ್ರಿ, ಇಲ್ಲಿ ಗಟ್ಟಿ ಆಗ್ತಾ ಬರ್ತೈತೆ ಅದು. ಹಾಲಿನ ಪುಡಿಯಾಗ ಸ್ವೀಟಿನಂಶ ಇರೋದ್ರಿಂದ ನಾವು ಇಲ್ಲಿ ಜಾಸ್ತಿ ಸ್ವೀಟ್ ಏನು ಉಪಯೋಗಿಸಿಲ್ಲ ರೀ. 1 ವಾಟೆದಷ್ಟೇ ಸಕ್ಕರೆ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಇದನ್ನು ಬೆಲ್ಲದಿಂದ ಮಾಡಿದ್ರೆ ಸೂಪರಾಗಿರ್ತೈತಿ. ಆ ವಿಡಿಯೋ ನಿಮ್ಗೆ ಬೇಕಂದ್ರೆ ಕಮೆಂಟ್ ಮಾಡಿರಿ, ನಾನು ಬೆಲ್ಲದ್ದು ಮಾಡೋಕೆ ಟ್ರೈ ಮಾಡ್ತೇನೆ. ಎಷ್ಟು ಮಸ್ತ್ ಆಗತ್ತೆ ಅಂದ್ರೆ ರೀ ಹಾಲು ಕೋವಾ. ನಮ್ಮ ಮನೆಯಲ್ಲಂತೂ ನನ್ನ ಮಕ್ಕಳು ಅದನ್ನು ವೀಡಿಯೋ ಮಾಡೋಕ್ಕೂ ಸಹಿತ ಬಿಡಲಿಲ್ಲ, ಹಾಗೆ ಕೊರ್ಕೊಂಡು ತಿಂದ್ಕೊಂಬಿಟ್ರೆ. ಅದಕ್ಕೆ ಅರ್ಥವಾದ ವಿಡಿಯೋ ಅಪ್ಲೋಡ್ ಮಾಡೀನಿ. ಇವಾಗ ಸ್ವಲ್ಪ ತಣ್ಣಗಾಗಲ್ರಿ. ಇವಾಗ ಶ್ರಾವಣ ಅಲ್ರಿ, ಅದಕ್ಕೆ ನಮ್ಮೂರಲ್ಲಂತೂ ಈ ಥರ ಹಾಡು ಎಲ್ಲ ಹಚ್ತಾರೆ.
ಆ್ಯಕ್ಚುಲಿ ನಾನು ಶಂಭುಲಿಂಗನ ಪೂಜೆಯದ್ದು ವಿಡಿಯೋ ಹಾಕಬೇಕು ಅಂದ್ಕೊಂಡೆ. ಬಟ್ ನಮ್ಮ ಮನೆಯವ್ರು ಏನಂದ್ರು ಆ ಥರ ವಿಡಿಯೋ ಎಲ್ಲ ಮಾಡಬಾರ್ದು, ವಿಡಿಯೋ ಎಲ್ಲ ಹಾಕಬಾರ್ದು ಅಂತಂದರು. ಹಾಗಾಗಿ ಪೂಜೆದ್ದು ಏನು ವಿಡಿಯೋ ಹಾಕಾಕತ್ತಿಲ್ಲ ರೀ. ನಾನು ಮಂಗಳಗೌರಿದು ಆ್ಯಕ್ಚುಲಿ ಮಾಡಿಲ್ಲ, ಶಂಭುಲಿಂಗನ ಮಾಡಿದ್ದೀನಿ. ಬಟ್ ಹಾಕಬೇಡ ಅಂತಂದ್ರೆ ನಮ್ಮ ಮನ್ಯಾಗ, ಹಾಗಾಗಿ ಹಾಕಲಿಲ್ಲ. ನೆಕ್ಸ್ಟ್ ಹೇಳ್ಬೇಕಂದ್ರೆ ನಾನು 5ನೇ ವಾರಕ್ಕೆ ಮುಗಿಸ್ತೀನಲ್ರಿ, ಮುಗಿಸೋ ವಿಡಿಯೋ ಹಾಕಿದ್ರೆ ನಡೀತೈತಂತ. ಅಂದರೆ ಇಲ್ಲೇ ಎಲ್ಲರೂ ಹೋಗಿ ಕಳಿಸ್ಬೇಕು ಅಂದ್ಕೊಂಡೇನೆ. ನೋಡೋಣ ಏನಾಕೈತೆ. ಆ ವಿಡಿಯೋ ಮಾಡೋಕ್ಕೆ ನೋಡೋಣ ಮಾಡೋದು ನಡೀತೈತಿ ಅಂತಂದ್ರೆ ಮಾಡ್ತೀನಿ, ನೋ ಪ್ರಾಬ್ಲಮ್. ನೋಡಿರಿ, ಇವಾಗ ಒಂದು ಪ್ಲೇಟಿಗೆ ಸ್ವಲ್ಪ ತುಪ್ಪ ಹಚ್ಕೊಳ್ರಿ. ನಾನಿಲ್ಲಿ ಒಂದು ಸ್ಪೂನಷ್ಟು ಅಷ್ಟೇ ತುಪ್ಪ ಯೂಸ್ ಮಾಡೀನಿ. ಇದಕ್ಕೆ ಕೋವಕ್ಕೆ ಹಾಕೋಕ್ಕೆ ಪ್ಲೇಟಿಗೆ ಒಂದು ಸ್ವಲ್ಪ ಸವರ್ಕೊಳ್ರಿ ಅಷ್ಟೇ, ಜಾಸ್ತಿ ತುಪ್ಪನೇ ಬೇಡ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿದ್ರಿ ಅಂದರೆ ನನಗೂ ಚಲೋ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಕೆ ಎನ್ಕರೇಜ್ ಆದಂಗೆ ಆಕೈತ್ರಿ. ಅದಕ್ಕೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್, ಪ್ಲೀಸ್. ಇದೇನಪ್ಪ ಇವಳು ಇದೊಂದೇ ವಿಡಿಯೋ ಹಾಕಿಬಿಟ್ಟು ಸಪೋರ್ಟ್ ಮಾಡು ಅಂತಾಳೆ ಅಂದ್ಕೋಬೇಡ್ರಿ. ನಾನು ಪ್ರತಿದಿನ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ರೀ. ನಾಳೆ ಆ್ಯಕ್ಚುಲಿ ಹಾಸ್ಪಿಟಲ್ಗೆ ಹೋಗ್ಬೇಕು ಅಂದ್ಕೊಂಡೇನಿ. ಆ ವಿಡಿಯೋನು ಶೂಟ್ ಮಾಡ್ತೀನಿ. ಏನಂತಾರೆ ಡಾಕ್ಟ್ರು ಎಷ್ಟು ತಿಂಗಳ ಏನು ಅಂತಂದು ಎಲ್ಲ ಹೇಳ್ತೀನಿ ರೀ. ಪ್ಲೀಸ್ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಸ್ವಲ್ಪ ತುಪ್ಪ ಹಾಕ್ಕೊಳ್ರಿ, ಅದ್ರ ಅಂಟಬಾರ್ದು ಚಮಚಕ್ಕೆ. ಹಾಗಾಗಿ ಸ್ವಲ್ಪ ತುಪ್ಪ ಹಚ್ಕೊಂಡು ತಟ್ಕೊಂಡು ತಿನ್ನಿರಿ ಅದನ್ನಿವಾಗ. ನನ್ನ ಮಗ ಅಡ್ವರ್ಟೈಸ್ಮೆಂಟ್ ಇದ್ದಂಗೆ ರೀ, ಅಲ್ಲಲ್ಲೇ ಬಂದು ಹೋಗ್ಬಿಡ್ತಾನೆ. ಅವ್ರು ಈ ಸ್ವೀಟ್ ಮಾಡಿಡೋದು ತಡ ಆಲೇ ನಾನು ಹೊರಗೆ ಎಲ್ಲೇ ಹೋಗಿದ್ದೆ, ಒಂದು ನಿಮಿಷ ಹೋಗಿ ಬರೋದ್ರೊಳಗನ ಅರ್ಧ ಪೀಸ್ ಸಿಗೊಂಡೇ ಬಿಟ್ಟಿದ್ರು. ಅದನ್ನ ವಿಡಿಯೋ ಮಾಡಬೇಕಿತ್ತು ಅನ್ನೋದ್ರಾಗ ತೊಗೊಂಡ್ಬಿಟ್ಟಿದ್ರು. ಇರಲಿ ಪರವಾಗಿಲ್ಲ ಅಂತಂದ್ಬಿಟ್ಟು ಅದನ್ನ ವಿಡಿಯೋ ಮಾಡಿದ್ದೀನಿ ರೀ. ಸ್ವಲ್ಪ ಗೋಡಂಬಿ ಹಾಕ್ತೇನೆ ರೀ ಮ್ಯಾಗ. ನೀವು ಇಷ್ಟ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ತುಪ್ಪದಲ್ಲಿ ಕರ್ಕೊಂಡು ಬೇಕಾದರೂ ಹಾಕ್ಕೋಬೋದು. ನಾನು ಆ ಥರ ಬೇಡ ಅಂತಂದ್ಬಿಟ್ಟು ಸ್ವಲ್ಪ ಮ್ಯಾಲನ ಈ ಥರ ಹಾಕ್ಕೊತೀನಿ ರೀ. ಎಷ್ಟು ಮಸ್ತ್ ಬಂದೈತ್ರಿ ಅಂದರೆ ಇದು ಭಾರಿ ಸಖತ್ತಾಗಿ ಬಂದೈತಿ. ನೋಡಿರಿ, ಇಲ್ಲೇ ನೀವು ನೋಡ್ತಿರ್ಬೋದು. ನಾನು ಸ್ವಲ್ಪ ಅವರಿಗೆ ಕೊರೋದು ಅಂದರೆ ಅವರು ಅರ್ಜೆಂಟ್ ಮಾಡ್ರಿ, ಸ್ವಲ್ಪ ತಣ್ಣಗಾಗ್ಲಿದು ಅಂತಂದರೂ ಬಿಡೋದಿಲ್ಲ ಅವರು. ಅದಕ್ಕೆ ಒಂದು ಬಿಸಿ ಇರ್ದನ ಒಂದು ಪೀಸರ ಕೊಡೋಕು ಅಂತಂದು ಜಗಳ ಮಾಡಿಬಿಟ್ರೆ ನನ್ನ ಮಕ್ಕಳು ಇಬ್ಬರು ಕೂಡ. ಅದಕ್ಕೆ ಸ್ವಲ್ಪ ಬಿಸಿ ಇತ್ತು, ಅದು ಅಂಟ್ಕೊತಿತ್ತು ಪ್ಲೇಟಿಗೆ. ಆದರೂ ಪರವಾಗಿಲ್ಲ ಅಂತಂದ್ಬಿಟ್ಟು ಕೊಟ್ಟೆ ಒಂದು ಸ್ವಲ್ಪ. ನೋಡಿರಿ, ಈ ಥರ ಬಂದೈತಿ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇರಕತ್ತೀರಿ ಎಲ್ಲರೂ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.